ಬಾಳಲ್ಲಿ ಬಡಿವಾರವೇಗೆ ನೀಡಿದ್ದ ಕಾಯ ನೀಡಿದ್ದ ಕಾಯ ನಿನ ಕೈಲೆ ಮಾಯ ಆಗೋದು ಹೋಗೋದು ನಾ ಕಾಣೆನು ನೀಡು ಶಿವ ನಿನಗಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ತಂದೆ ಕಲ್ಮೇಶ್ವರ, ನಿನ್ನ ಮಹಿಮೆಯನ್ನ ಅದೆಷ್ಟು ಬಣ್ಣಿಸಿದರೂ ಸಾಲದಪ್ಪ. ನನ್ನಣ್ಣ MA ಪದವೀಧರನಾಗಿದ್ದರೂ ಕೂಡ ಇವತ್ತಿಗೂ ಒಂದು ನೌಕರಿ ಕೂಡ ಸಿಗಲಾರದೆ ಪ್ರತಿದಿನ ಕೂಲಿ ಮಾಡಿ ತನ್ನ ಜೀವನ ಸಾಗಿಸ್ತಾ ಇದ್ದ. ಅದು ಅಲ್ಲದೆ ಅಣ್ಣನ ಈ ಮನೆತನದ ಜವಾಬ್ದಾರಿ ನನ್ನ ಜವಾಬ್ದಾರಿ. ತಾಯಿ ಸತ್ತು 10 ವರ್ಷಗಳಾದರೂ ಕೂಡ ನನ್ನ ತಂದೆ ಒಂಟಿಯಾಗಿ ಜೀವನ ಸಾಗಿಸ್ತಾ ಇದ್ದಾರೆ. ತಂದೆ ಕಲ್ಮೇಶ್ವರ, ಆದಷ್ಟು ಬೇಗ ನನ್ನಣ್ಣನಿಗೆ ಒಂದು ಒಳ್ಳೆ ನೌಕರಿ ಸಿಗುವ ಹಾಗೆ ಮಾಡಿ ನನ್ನ ತಂದೆಗೆ ಆಯುರಾರೋಗ್ಯ ಭಾಗ್ಯವನ್ನ ಸಂತೋಷವನ್ನ ಕಲ್ಪಿಸಿಕೊಡು ತಂದೆ, ಕಲ್ಪಿಸಿಕೊಡು. ಮಗಳೇ ಪ್ರೇಮ, ಆ ದೇವ ಕಲ್ಮೇಶ್ವರನಲ್ಲಿ ಏನೆಂದು ಬೇಡಿಕೊಂಡಿಯಮ್ಮ? ಈ ಬಡವರ ಕೂಗು ಅವನಿಗೆ ಕೇಳಿಸುವುದಿಲ್ಲಮ್ಮ. ಅವನಿಗೆ ಶ್ರೀಮಂತರು ಪುಷ್ಪಹಾರ ತರುವರು. ಶ್ರೀಮಂತರ ಮನೆಯಲ್ಲಿ ಸ್ವತ್ತಾಗಿ ಬಿದ್ದಿರೋನಮ್ಮ. ನಾವು ಬಡವರು, ನಮ್ಮಿಂದ ಅವನಿಗೇನು ಸಿಗುವಂತಿಲ್ಲಮ್ಮ. ನಮ್ಮಿಂದ ನೀಡುವುದು ಅವನಿಗೆ ಕಣ್ಣೀರ ಮಾತ್ರ ಮಗಳೇ, ಕಣ್ಣೀರ ಮಾತ್ರ. ಹೀಗೆಲ್ಲ ದೇವರಿಗೆ ನಾವು ಕೀಳಾಗಿ ಮಾತಾಡಬಾರ್ದಪ್ಪ. ಒಂದಲ್ಲ ಒಂದು ದಿನ ಆ ದೇವರು ನಮ್ಮ ಮೇಲೆ ಖಂಡಿತ ಕಣ್ ತೆರೆದೇ ತೆರೀತಾನೆ. ಪ್ರಸಾದ ತಗೊಳ್ಳಿ. ನೀನು ಹೇಳಿದಂತೆ ಪ್ರಸಾದ ತೆಗೆದುಕೊಳ್ಳುತ್ತೀನಿ. ನೋಡು ಮಗಳೇ, ನೀನು ವಯಸ್ಸಿಗೆ ಬಂದ ಮಗಳು. ನಿನಗೆ ಬೇಗ ಮದುವೆ ಮಾಡಿ ಮುಗಿಸಬೇಕೆಂದರೆ ನನ್ನ ಕೈಯಲ್ಲಿ ಕಾಸಿಲ್ಲಮ್ಮ. ನಿನ್ನ ಮದುವೆ ಹೇಗೆ ಮಾಡುವುದಮ್ಮ ನನಗೆ ಒಂದು ತಿಳಿಯದಂತಾಗಿದೆ. ನೋಡು ಮಗಳೇ. ಅಪ್ಪಾಜಿ, ನೀವು ಆ ವಿಚಾರವನ್ನ ಬಿಟ್ಬಿಡಿ. ಈಗಲೇ ನನ್ನ ಮದುವೆ ವಿಚಾರ ಯಾಕಪ್ಪಾಜಿ? ಮೊದಲು ಅಣ್ಣನಿಗೆ ಒಂದು ಒಳ್ಳೆ ನೌಕರಿ ಸಿಗಲಿ, ಆಮೇಲೆ ಅಣ್ಣನಿಗೆ ಮೊದಲು ಮದುವೆ ಮಾಡೋಣ. ಮನೆಗೆ ಅತ್ತಿಗೆ ಬಂದ ನಂತರ ಆಮೇಲೆ ನನ್ನ ಮದುವೆ ವಿಚಾರ ಮಾಡಿದ್ರಾಯ್ತು. ಅಲ್ಲಿವರೆಗೆ ಸುಮ್ಮನಿದ್ ಬಿಡಿ ಅಪ್ಪಾಜಿ, ಕೈ ಮುಗಿದು ಕೇಳ್ಕೊಳ್ತೀನಿ. ನಿಮ್ಮ ಅಣ್ಣನಿಗೆ ನೌಕರಿ ಸಿಗದಿದ್ದರೂ ಚಿಂತೆ ಇಲ್ಲಮ್ಮ. ನಾವು ಎಲ್ಲಾದರೂ ಕೂಲಿ ಮಾಡಿ ಬದುಕುತ್ತೇವೆ. ಮೊದಲು ನಿನ್ನ ಮದುವೆ ಆಗಬೇಕಮ್ಮ. ಮಗಳೇ, ವಯಸ್ಸಿಗೆ ಬಂದ ಮಗಳನ್ನು ಮನೆಯಲ್ಲಿ ಇಟ್ಟುಕೊಂಡು ಕುಳಿತ ಇವನೆಂತ ಮೂರ್ಖನೆಂದು ಜನರಾಡುವ ಮಾತು ಕೇಳಿ ನನ್ನ ಹೊಟ್ಟೆಯಲ್ಲಿ ಕೆಚ್ಚು ಸುರಿದಟ್ಟು ಸಂಕಟವಾಗುತ್ತಿದೆ ಮಗಳೇ, ಸಂಕಟವಾಗುತ್ತಿದೆ. ನಾನು ಏನು ಮಾಡಲಿ ಮಗಳೇ? ಅಪ್ಪ, ಜನರಾಡುವ ಮಾತನ್ನ ನಾವು ಕಿವಿಗೊಟ್ಟು ಕೇಳಿಸ್ಕೊಳ್ಬಾರ್ದಪ್ಪ. ಜನರಾಡುವ ಮಾತನ್ನ ನಾವು ಕೇಳಿಸ್ಕೊಂಡ್ರೆ ನಮ್ಮ ಸಂಸಾರನೇ ಹಾಳಾಗಿ ಹೋಗ್ಬಿಡುತ್ತೆ. ನಾನಿಷ್ಟು ಬೇಗ ನಿಮಗೆ ಬೇಜಾರಾಗ್ಬಿಟ್ನೇನಪ್ಪ. ಅಪ್ಪ, ನಾನು ನಿಮ್ಮ ಮಡಿಲಲ್ಲಿ ಆಡಿ ಬೆಳೆದವಳು. ದೂರ ಹೋಗೋದಿಲ್ಲಪ್ಪ, ದೂರ ಹೋಗೋದಿಲ್ಲ. ಮಾತನಾಡಬಾರದಮ್ಮ. ಹೆಣ್ಣಿನ ಜನ್ಮಕ್ಕೆ ಸ್ವತಂತ್ರ ಎಂಬುದು ಯಾವ ಕಾಲದಲ್ಲೂ ಇಲ್ಲ. ತಂದೆ ತಾಯಿಯನ್ನು ಬಿಟ್ಟು ಗಂಡನ ಮನೆ
ಹೋಗುವುದು ಹೆಣ್ಣಿನ ಧರ್ಮವಮ್ಮ. ನೋಡು ಮಗಳೇ, ಒಂದಲ್ಲ ಒಂದು ದಿನ ತಂದೆ ತಾಯಿಯನ್ನು ಬಿಟ್ಟು ಗಂಡನ ಮನೆಗೆ ಹೋಗಲೇಬೇಕಮ್ಮ. ಮಗಳೇ, ಮದುವೆ ಆಗಲಾರದ ಹೆಣ್ಣು ಮಕ್ಕಳು ಬೇಲಿ ಇಲ್ಲದ ಊರ ಮುಂದಿನ ತೋಟದಂತೆ ಜನಗಳು ಮೈದು ಹೋಗುತ್ತವಮ್ಮ. ಅದರಂತೆ ಹೆಣ್ಣಿನ ಕೊರಳಲ್ಲಿ ತಾಳಿ ಇಲ್ಲದನ್ನು ನೋಡಿ ಕಂಡ ಜನರು ಕಣ್ಣು ಹಾಕುವರಮ್ಮ. ಮಗಳೇ, ನೀನು ಬೇಗ ಮದುವೆ ಆಗಲೇಬೇಕಮ್ಮ. ಮದುವೆಯಾಗಿ ಗಂಡನ ಮನೆಯಲ್ಲಿ ಮುತ್ತೈದೆಯಾಗಿ ಚಿಗುರಾಗಿ ಮಿಡಿಯಾಗಿ ಕಾಯಿಯಾಗಿ ಹಣ್ಣಾಗಿ ಬಾಳಬೇಕಮ್ಮ. ಈ ನಿನ್ನ ತಂದೆ ಕಣ್ತುಂಬ ನೋಡಿ ಸಂತೋಷ ಪಡಬೇಕಾಗಿದೆ ಅಮ್ಮ, ಸಂತೋಷ ಪಡಬೇಕಾಗಿದೆ. ನೀನು ತಿಳಿದವಳಾಗಿರುವೆ ಮಗಳೇ. ಅಪ್ಪಾಜಿ, ರೋಗ ಬಂದರೆ ಔಷಧ ಕೂಡ ತಗೊಳ್ಳೋದಕ್ಕೆ ನಮ್ಮ ಕೈಯಲ್ಲಿ ದುಡ್ಡಿಲ್ಲ. ಹೀಗಿರುವಾಗ ನಮ್ಮಂತಹ ಬಡವರಿಗೆ ಮದುವೆ ಆಗೋದು ಹೇಗಪ್ಪಾಜಿ? ಎಲ್ಲಿ ಹೋದರೂ ಕೂಡ ವರದಕ್ಷಿಣೆ 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 ಎನ್ನುವ ಭೂತ ಬಡವರ ಬೆನ್ನು ಹತ್ತಿ ಬೇತಾಳದಂತೆ ಆಟ ಆಡ್ತಾ ಇದೆ. ಹೀಗಿರುವಾಗ ನಮ್ಮಂತಹ ಬಡವರು ಮದುವೆ ಮಾಡ್ಕೊಳ್ಳೋದಾದ್ರೂ ಹೇಗೆ ಸಾಧ್ಯ ಅಪ್ಪಾಜಿ? ನೋಡು ಮಗಳೇ, ಹೇಗಾದರೂ ಮಾಡಿ ನಿನ್ನ ಮದುವೆ ಮಾಡಲೇಬೇಕಮ್ಮ. ನಮಗೆ ಎಷ್ಟು ಕಷ್ಟ ಬಂದರೂ ಸರಿ, ಮದುವೆ ಮಾಡಲೇಬೇಕಮ್ಮ. ನೋಡು ಮಗಳೇ, ವರದಕ್ಷಿಣೆ ಇಲ್ಲದೆ ಮದುವೆ ಆಗಲು ಸಾಕಷ್ಟು ಜನ ಇದ್ದಾರೆ. 5 ಬೆರಳುಗಳು ಸಮವಾಗಿರುವುದಿಲ್ಲಮ್ಮ. ನೀನು ತಿಳಿದವಳಾಗಿ ಮದುವೆಗೆ ಒಲ್ಲೆಂದು ಹಠ ಹಿಡಿಯಬೇಡಮ್ಮ. ಅಪ್ಪ, ತಂಗಿಗೆ ಹಠ ಹಿಡಿಯಬೇಡ ಎಂದು ಹೇಳುತ್ತಿದ್ದೀರಲ್ಲ, ತಂಗಿ ಏನು ಹಠ ಹಿಡಿದಿದ್ದಾಳಪ್ಪ? ನೋಡಪ್ಪ ಮಗು, ನಿನ್ನ ತಂಗಿಗೆ ಮದುವೆ ಮಾಡಬೇಕೆಂದು ಹೇಳುತ್ತಿದ್ದೀನಪ್ಪ. ಅವಳು ಈಗ ಸದ್ಯಕ್ಕೆ ನನ್ನ ಮದುವೆ ಬೇಡ. ಮೊದಲು ಅಣ್ಣನಿಗೆ ನೌಕರಿ ಆಗಲಿ, ಅಣ್ಣನಿಗೆ ನೌಕರಿಯಾಗಿ ಅಣ್ಣನ ಮದುವೆ ಆಗಿ ಅತ್ತಿಗೆ ಮನೆಗೆ ಬಂದ ಮೇಲೆ ನನ್ನ ಮದುವೆ ನೋಡಿದರಾಯ್ತು ಎಂದು ಹೇಳುತ್ತಿದ್ದಳಪ್ಪ. ನೀನಾದರೂ ನಿನ್ನ ತಂಗಿಗೆ ಸ್ವಲ್ಪ ತಿಳಿಸಿ ಹೇಳಪ್ಪ. ತಂಗಿ, ಅಪ್ಪ ಹೇಳುವ ಮಾತು ನಿಜವಿದೆಯಮ್ಮ. ಅಪ್ಪ, ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ನನ್ನ ತಂಗಿಗೆ ತಿಳಿಸಿ ಹೇಳಿ ಮದುವೆಗೆ ಒಪ್ಪಿಸುವ ಭಾರ ನನ್ನದಪ್ಪ, ನನ್ನ. ಆಯ್ತಪ್ಪ, ನಿನ್ನ ತಂಗಿಗೆ ಸ್ವಲ್ಪ ಚೆನ್ನಾಗಿ ತಿಳಿಸಿ ಹೇಳು. ನೋಡು ತಂಗಿ, ಅಪ್ಪ ಹೇಳುವ ಮಾತು ನಿಜವಿದೆಯಮ್ಮ. ಆದಷ್ಟು ಬೇಗ ನಿನ್ನ ಮದುವೆಯಾಗಬೇಕು. ಒಂದು ಕಡೆಗೆ ನೋಡಿದರೆ ಬಡತನದ ಚಿಂತೆ, ಇನ್ನೊಂದು ಕಡೆಗೆ ನೋಡಿದರೆ ತಂಗಿಯ ಮದುವೆಯ ಚಿಂತೆ. ನಾವು ದಡ ಸೇರಲಿ ಅಮ್ಮ, ಒಂದು ತಿಳಿಯದಂತಾಗಿದೆ. ನಮಗೆ ಬಡತನವಿದೆ ಎಂದು ನಿನ್ನನ್ನು ಮನೆಯಲ್ಲಿ ಇಟ್ಟುಕೊಂಡು ಕುಳಿತುಕೊಳ್ಳುವ ಕಾಲ ಇದು ಅಲ್ಲಮ್ಮ. ಹೇಗಾದರೂ ಮಾಡಿ ಇರುವುದೊಂದು ಈ ನಮ್ಮ ಮನೆ ಮಾರಿ ಆದರೂ ಕೂಡ ನಿನ್ನ ಮದುವೆ ಮಾಡಿ ಮುಗಿಸುವೆ ತಂಗಿ. ನೀನು ತಿಳಿದವಳು, ವಿದ್ಯಾವಂತಳು, ನಿನ್ನ ಕಾಲಿಡಿದು ಬೇಡಿಕೊಳ್ಳುತ್ತೇನಮ್ಮ. ಏನ್ ಮಾಡ್ತಾ ಇದ್ದೀಯ ಅಣ್ಣ ನೀನು? ಅಣ್ಣ, ನಿನಗೆ ನಾನು ಇಷ್ಟೊಂದು ಬೇಜಾರಾಗಿದ್ದೀನಿ ಅಣ್ಣ. ಇರುವ ಮನೆಯನ್ನ ಮಾರಿ ನನ್ನ ಮದುವೆಯನ್ನ ಮಾಡಿಕೊಟ್ಟು ನಾನು ಮಾತ್ರ ಗಂಡನ ಮನೆಯಲ್ಲಿ ಸಂತೋಷವಾಗಿರ್ಬೇಕು, ನೀವು ಮಾತ್ರ ಬೀದಿಯಲ್ಲಿರ್ಬೇಕು ಅಂತ ಬಯಸ್ತಾ ಇದ್ರೆ ನನ್ನ. ಇದು ಮಾತ್ರ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ನಾನು ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ. ನಾನು ನಿಮ್ಮನ್ನ ಬಿಟ್ಟು ಈ ತವರು ಮನೆಗೆ ಹೂವಾದ ನೀನು ಒಂದು ದಿನ ಈ ತವರು ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗಬೇಕಾದದ್ದು ಹೆಣ್ಣಿನ ಧರ್ಮವಮ್ಮ, ಹೆಣ್ಣಿನ ಧರ್ಮ. ಅದಕ್ಕಾಗಿ ನೀನು ಮದುವೆಯಾಗಿ ಗಂಡನ ಮನೆಗೆ ಹೋಗಲೇಬೇಕು ತಂಗಿ, ಹೋಗಲೇಬೇಕು. ಮದುವೆಗೆ ಒಲ್ಲೆಂದು ಹಠ ಹಿಡಿಯಬೇಡಮ್ಮ. ಈ ನಿನ್ನ ಅಣ್ಣನ ಮಾತು ಕೇಳು ತಂಗಿ. ಆಗ್ಲೇ ಅಣ್ಣ, ನಿನ್ನ ಮನಸ್ಸಿಗೆ ನಾನು ಯಾವತ್ತೂ ಬೇಜಾರು ಮಾಡಿಸಲ್ಲ. ನಿನ್ನ ಮಾತಿನಂತೆ ನಾನು ಒಪ್ಕೊಳ್ತೀನಿ, ಸರಿನಾ? ಈಗ ನನಗೆ ತುಂಬಾ ಸಂತೋಷವಾಯ್ತಮ್ಮ. ಈ ದುಃಖವನ್ನು ಮರೆತು ಇದೇ ಒಂದು ಸಂತೋಷದಲ್ಲಿ ಸುಂದರವಾದ ಹಾಡನ್ನು ಹಾಡೋಣ ತಂಗಿ.
ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ ನಾಚಬೇಕು ಸ್ವರ್ಗವೇ ನಂಬಿ ಸಂಸಾರ ಸಂಸಾರ